ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ದೇಶವನ್ನ ವಿರೋಧಿಸುತ್ತಿರುವಂತಹ ರಾಹುಲ್ ಗಾಂಧಿ ಅವರಿಗೆ, ದೇಶಭಕ್ತ ಸಂಘಟನೆಯನ್ನ ವಿರೋಧಿಸುತ್ತಿರುವ ರಾಹುಲ್ ಗಾಂಧಿ ಅವರಿಗೆ, ದೇಶಭಕ್ತ RSS ಅನ್ನ ವಿರೋಧಿಸಿ ಕಾಂಗ್ರೆಸ್ಸಿನ ಕರಾಳ ಸತ್ಯವನ್ನ ಒಪ್ಪಿಕೊಂಡಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಏನೇ ಬರಲಿ ಧಿಕ್ಕಾರ 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 ರಾಹುಲ್ ಗಾಂಧಿ ಧಿಕ್ಕಾರ 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 ರಾಹುಲ್ ಗಾಂಧಿ ಧಿಕ್ಕಾರ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಭಾರತ್ ಮಾತಾ ಕಿ ಆಗಮಿಸಿರುವಂತ ದೇಶದ್ರೋಹಿ ರಾಹುಲ್ ಗಾಂಧಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅನ್ಯ ಸಂಘ ಪರಿವಾರದ ಸಂಘಟನೆಗಳ ವಿರುದ್ಧ ಹೋರಾಡಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತ ರಾಹುಲ್ ಗಾಂಧಿ ಮಾತಾಡ್ತಾ ಹಾಗೆ ಭಾರತ ವಿರುದ್ಧ ನನ್ನ ಹೋರಾಟ ಅಂತೇಳಿ ಮಾತನಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿಯ ಮಾನಸಿಕ ಸ್ಥಿತಿ ಮತ್ತೊಮ್ಮೆ ದೇಶಕ್ಕೆ ಹೇಗಿದೆ, ಒಂದು ಕರಾಳ ಮನಸ್ಥಿತಿ ಅನ್ನೋದನ್ನ ಒಂದ್ಸರಿ ವ್ಯಕ್ತವನ್ನ ಪಡಿಸಿದ್ದಾರೆ. ಜೊತೆಯಲ್ಲಿ ರಾಹುಲ್ ಗಾಂಧಿ ಭಾರತ ವಿರುದ್ಧ ಹೋರಾಡಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಭಾರತದ ವಿರುದ್ಧ ಮಾತಾಡುವಂತ, ವಿರುದ್ಧವಾಗಿ ಹೋರಾಡುವಂತ ತಾಕತ್ತು ರಾಹುಲ್ ಗಾಂಧಿಗಿಲ್ಲ. ರಾಹುಲ್ ಗಾಂಧಿ ಏನಾದ್ರೂ ವಿರುದ್ಧವಾಗಿ ಹೋರಾಡಬೇಕು ಅಂತ ಹೇಳಿದ್ರೆ ಇಟಲಿಯ ವಿರುದ್ಧ ಹೋರಾಡಲಿ, ಪಾಕಿಸ್ತಾನದ ವಿರುದ್ಧ ಹೋರಾಡಲಿ, ಚೈನಾ ಬಗ್ಗೆ ಹೋರಾಡಲಿ. ಆದ್ರೆ ಭಾರತದ ವಿರುದ್ಧ ಹೋರಾಡಿದ್ರೆ ರಾಹುಲ್ ಗಾಂಧಿಗೆ ಭಾರತೀಯ ಯುವ ಮೋರ್ಚಾ ವತಿಯಿಂದ ಮತ್ತು ಭಾರತದ ಯುವಕರು ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡಿತಾರೆ ರಾಹುಲ್ ಗಾಂಧಿಯನ್ನ. ಇದನ್ನ ನೆನಪಿಟ್ಕೊಳ್ಬೇಕು ಇದನ್ನ. ಆದ್ರೆ ಭಾರತವನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಭಾರತೀಯರು. ಇಡೀ ವಿಶ್ವ ಈಗ ಭಾರತದ ನಾಯಕತ್ವವನ್ನ ಕೇಳ್ತಾ ಇದೆ. ಅಂತದ್ದು ಪರವಾಗಿ ನಿಲ್ಬೇಕಾಗಿರುವಂತ ರಾಹುಲ್ ಗಾಂಧಿ ಅವರು ಇವತ್ತು ಭಾರತದ ವಿರುದ್ಧ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಕೆಲಸ ಮತ್ತು ಒಂದು ಭಾರತದ ವಿರುದ್ಧ ಕುತಂತ್ರಗಳ ವಿರುದ್ಧ ದೇಶದ್ರೋಹದಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸುವಂತ ನಿಲುವನ್ನ ಮಾತಾಡ್ತಾ ಅವರು ವ್ಯಕ್ತಪಡಿಸಿರೋದು ಬಹಿರಂಗ ಆಗಿದೆ. ಹಾಗಾಗಿ ಇವತ್ತು ಬಿಜೆಪಿ ಯುವ ಮೋರ್ಚಾ ವತಿಯ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು, ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತ ಸಿದ್ದಪ್ಪನವರ ನೇತೃತ್ವದಲ್ಲಿ ಯುವ ಮೋರ್ಚಾ ಘಟಕ ಎಲ್ಲ ಸೇರಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಪ್ರಮುಖರು ಸೇರ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬಂದ್ರೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಬುತ್ತಿಗೆ ಹಾಕ್ಬೇಕು, ರಾಹುಲ್ ಗಾಂಧಿಯನ್ನ ಗಡೀಪಾರ್ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನ ಇವತ್ತು ಈ ಪ್ರತಿಭಟನೆಯಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.